ಚರ್ಚ್ ಹಾಗೂ ರುದ್ರಭೂಮಿ ಸುತ್ತುಗೋಡೆ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ, ಗ್ರಾಮಸ್ಥರ ಆಕ್ರೋಶ, ಕ್ರಮಕ್ಕೆ ಒತ್ತಾಯ. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಮೆಥೋಡಿಸ್ಟ್ ಚರ್ಚ್ ಮತ್ತು ರುದ್ರಭೂಮಿ ಸುತ್ತುಗೋಡೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಹಣ ಲೂಟಿ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸಂಬಂಧ ಇಂದು ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಸ್ಲಾಂಪುರ ಗ್ರಾಮದಲ್ಲಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಗ್ರಾಮಸ್ಥರು, ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಿಂದ ಇಸ್ಲಾಂಪುರ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ನಿರ್ಮಾಣಕ್ಕಾಗಿ 25 ಲಕ್ಷ ಹಾಗೂ ಗ್ರಾಮದಲ್ಲಿರುವ ರುದ್ರಭೂಮಿಗೆ ಸುತ್ತುಗೋಡೆ ನಿರ್ಮಾಣಕ್ಕಾಗಿ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಿಯಾಗಿತ್ತು. ಆದರೆ ಚರ್ಚ್ ಹಾಗೂ ಸುತ್ತುಗೋಡೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಕಳಪೆ ಕಾಮಗಾರಿ ಕೈಗೊಂಡು ಅನುದಾನ ಲೂಟಿ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಸ್ಲಾಂಪುರ ಗ್ರಾಮದ ಕ್ರಿಶ್ಚಿಯನ್ ಸಮಾಜದ ಪ್ರಮುಖರಾದ ಶಾಂತಕುಮಾರ್, ಜೇಮ್ಸ್, ಯೇಸಪ್ಪ, ಸುಧಾಕರ್, ಡೇವಿಡ್, ಮೋಹನ್ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇಲ್ಲೇನಂತಂದ್ರೆ ಕ್ರೈಸ್ತ ಒಂದು ನಿಗಮದಿಂದ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಏನಂತಂದ್ರೆ ಇಲ್ಲಿ ಸ್ಮಶಾನ ಭೂಮಿಗೆ 25 ಲಕ್ಷ ರೂಪಾಯಿ ಏನಂತಂದ್ರೆ ಕಾಂಪೌಂಡ್ ವಾಲಿಗೆ ಮಂಜೂರಾಗಿತ್ತು. ಆ ಮಂಜೂರಾದಂಥ ಅನುದಾನವನ್ನು 25 ಲಕ್ಷ ರೂಪಾಯಿ ಏನಂತಂದ್ರೆ ದುಡ್ಡು ಕೂಡ ನಮಗೆ ಕಚೇರಿಯಿಂದ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ ಇದು ಪೂರ ಕೆಲಸ ಏನಂತಂದ್ರೆ ಕಾಂಪೌಂಡಲ್ಲೂ ಪೂರ ಎಲ್ಲ ಕಂಪ್ಲೀಟ್ ಆಗಬೇಕಿತ್ತು ಆ ದುಡ್ಡಿನಲ್ಲಿ. ಬಟ್ ಆದರೂ ಈ ಕೆಲಸಗಳಂತಂದ್ರೆ ಇನ್ನೂ ಏನೂ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಮಾಧ್ಯಮ ಮಿತ್ರರು, ನಾವು ಇದ್ರ ವಿಷಯವಾಗಿ ಮಾನ್ಯ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಗಳಾದಂಥ ಬಳಿರಾಮ್ ಅವರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಲ್ಲ ಓಣಿದಿಂದ ನಾವು ಕ್ರೈಸ್ತ ಸಮುದಾಯದಿಂದ ಮತ್ತು ಮೊನ್ನೆ ಏನಂತಂದ್ರೆ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ಕೊಂಡಿದ್ದೇವೆ. ಮತ್ತು ಇದರದ್ದು ವಿಷಯ ಇದು ಹೇಳಬೇಕಂತಂದ್ರೆ ನಾವು ಮಾನ್ಯ ಕ್ರಿಶ್ಚಿಯನ್ ನಿಗಮ ಮಂಡಳಿದ ರಾಜ್ಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂಜಯ್ ಜಾಗೀರ್ದಾರ್ ಅಣ್ಣನವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವ್ರಿಗೂ ಭೇಟಿಯಾಗಿದ್ದೆವು. ಅವರು ಅಂತಂದ್ರೆ ನಾನು ತನಿಖೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ನಮ್ಮ ಊರಿಗೆ ಬಂದಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ. ಇಲ್ಲಿ ಪೂರ ಅವ್ಯವಹಾರವಾಗಿದೆ. ಇದರ ಬಗ್ಗೆ ಏನಂತಂದ್ರೆ ತನಿಖೆ ಆಗಬೇಕು. ತಪ್ಪಿತಸ್ಥರಲ್ಲಿ ಕಾನೂನು ಕ್ರಮ ರೀತಿ ಏನಂತಂದ್ರೆ ಅವ್ರ ಮೇಲೆ ಕ್ರಮವಾಗಬೇಕು. ಇಲ್ಲ ಅಂತಂತಂದ್ರೆ ಅವು ದುಡ್ಡು ಏನಂತಂದ್ರೆ ನಿಮ್ಮಿಂದ ಏನು ಕರೆಕ್ಟಾಗಿ ಕೆಲಸ ಆಗಿಲ್ಲ, ಎಷ್ಟರದಾಗಿದೆ ಅಷ್ಟ್ರದ್ದು ಇದು ಮಾಡ್ಕೊಂಡು ಬಾಕಿ ದುಡ್ಡು ಏನಂತಂದ್ರೆ ನಮ್ಮದು ಸಂಸ್ಥೆಗೆ ಏನಂತಂದ್ರೆ ಒಪ್ಪಿಸ್ಕೊಡ್ಬೇಕು ನೀವು ಅಂಥೇಳಿ ನಾವೇನಂತಂದ್ರೆ ಆಗ್ರಹ ಮಾಡ್ತಾಯಿದ್ದೀವಿ. ಇಲ್ಲಿ ಇಡೀ ನಮ್ಮ ಕ್ರೈಸ್ತ ಓಣಿ ಜನರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾಯಿದ್ದೀವಿ. ಎಲ್ಲರ ನಾವೇನು ಒಬ್ಬರು ಇಬ್ಬರು ಕೂಡಿ ನಾವೇನು ಇದು ಮಾಡ್ತಾಯಿಲ್ಲ. ಎಲ್ಲರೂ ಓಣಿದವ್ರು ಎಲ್ಲರೂ ಕುಂತು ಇದಕ್ಕೆ ಏನಂತಂದ್ರೆ ನಾವು ಮುಂದಿನ ಬರ್ತಕ್ಕಂಥ ಅನುದಾನಗಳಲ್ಲಿ ಕೂಡ ಮತ್ತು ಈಗ ಏನಂತಂದ್ರೆ ಇದು ಬಿಡುಗಡೆ ಆಗಿದಂಥ ಅನುದಾನವನ್ನು ಕರೆಕ್ಟಾಗಿ ಯುಟಿಲೈಸ್ ಆಗಿಲ್ಲ. ಇದ್ರ ಬಗ್ಗೆದಾಗ ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಂತೇಳಿ ನಮ್ಮದು ಆಗ್ರಹ ಅದ. ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಉಗ್ರವಾದ ಹೋರಾಟ ಮತ್ತು ನಾವು ಅಹೋರಾತ್ರಿ ಸತ್ಯಾಗ್ರಹ ಧರಣಿಯನ್ನು ನಾವು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ನಾವು ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೇವೆ ಸರ್. ನಮ್ಮ ಹೆಸರು ಜೇಮ್ಸ್ ಇಸ್ಲಾಂಪುರ್. ಇದು ನಮ್ಮ ಇಸ್ಲಾಂಪುರಕ್ಕೆ ಬಜೆಟ್ ಬಂದು ಕ್ರಿಶ್ಚಿಯನ್ ಮಂಡಳಿನಿಂದ 50 ಲಕ್ಷ ಟೋಟಲ್. ಅದ್ರಾಗ 25 ಲಕ್ಷ ಬಜೆಟ್ ಬಂದದ್ದು. ಹಳೆ ಗುಡಿ ನಮ್ಮದು 25 ವರ್ಷದೇ ಇತ್ತು. ಇದು 25 ವರ್ಷದ ಹಳೆ ಗುಡಿಗೆ ಎಲ್ಲ ಕಲ್ಲಿನ ಗೋಡಿ ಕಡೆ ಹಾಕಿ ಇವ್ರು ಏನು ಮಾಡ್ಯಾರ ಎಲ್ಲ ಪೈದಾಗ ತುಂಬಿಕ್ಯಾರ ಅದೇ ಬಜೆಟ್ದಾಗ. ಅದು ಇದ್ದಿನ ಗುಡಿ ಭೀ ಹಾಳು ಮಾಡ್ಯಾಕಿದ್ರು ಮತ್ತು ಹೊಸ ಗುಡಿ ಭೀ ಏನು ಸರ್ಕಾರದಿಂದ ರೊಕ್ಕ ಬಂದಿತ್ತು ಬಜೆಟು ಅದು ಭೀ ಹಾಳು ಮಾಡ್ಯಾಕಿದ್ರು. ಒಟ್ಟಿನಾಗ ನಮ್ಮ ಊರಿಗೆ ಇದ್ರ ಕಾರ್ಯದರ್ಶಿ ಉಪಾಧ್ಯಕ್ಷರು ದಿವಸ ಒಂಬರಿದ್ರು, ಅವ್ರು ಡೆತ್ತಾಗ್ಯಾರ. ಮತ್ತು ಉಪಾಧ್ಯಕ್ಷರು ನಾಗರಾಜ್ ಪಾಸ್ಟರ್ ಒಂಬರಿದ್ದರು, ಕಾರ್ಯದರ್ಶಿ ಜಯರಾಜ್. ಇವರೆಲ್ಲರೂ ಕಲ್ತು ನಮ್ಮ ಚರ್ಚೆ ಎಲ್ಲ ಹಾಳು ಮಾಡ್ಯಾರ. ಇದಕ್ಕೆ ದುರಸ್ತಿ ಮಾಡ್ಕೊಡ್ಬೇಕಂತಂದು ಸರ್ಕಾರದಲ್ಲಿ ಮನೆ ಮಾಡ್ಕೋತೇವೆ ಅಂತಂದು ಆಮೇಲೆ ತನಿಖೆ ಮಾಡಬೇಕು. ಎಲ್ಲರಿಗೂ ನಾವು ಇದಕ್ಕೆ ಸೋಷಲ್ ವೆಲ್ಫೇರ್ ಆಫೀಸ್ಗೆ ಭೀ ಅರ್ಜಿ ಕೊಟ್ಟಿದ್ದೇವೆ ಸರ್. ಮಾಡಿ ನಮ್ಮ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಕೊಟ್ಟೆವು ಮತ್ತು ಡಿ ಸಿ ಎಸ್ ಅವರಿಗೆ ಕೊಟ್ಟೆವು. ಇದ್ರ ಬದಾಗ ಏನೋ ತನಿಖೆ ಆಗಿಲ್ಲ. ಮುಂದೆ ತನಿಖೆ ಮಾಡಬೇಕು ಅಂತಂದು ನಮ್ಗೆ ನ್ಯಾಯ ದೊರಕಿಸ್ಕೊಬೇಕಂತ 2 ಮಾತು ಹೇಳಿ ಮುಗಿಸ್ತೇನೆ. ನನ್ನ ಹೆಸರು ರಾಜಪ್ಪ. 25 ಲಕ್ಷ ರೂಪಾಯಿದು ಸ್ಯಾಂಕ್ಷನ್ ಆದರೂ ಕೂಡ ಇಲ್ಲಿ ನಮಗೆ ಏಟಾಗ್ಯದ ಅಂತಂದ್ರೆ ಭಾಳ ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿದು ಇಲ್ಲಿ ಕೆಲಸ ಆಗ್ಯದ. ಯಾಕೆ ನಮಗೂ ಇಲ್ಲಿ ಅವ್ರು ಲೆಕ್ಕ ಕೇಳಿದ್ರು ಭೀ ಅವ್ರು ಲೆಕ್ಕ ಹೇಳಂಗಿಲ್ಲ. ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ.